ಹೆಸರು ಬಂದು ರೂಪಾ ಅಶೋಕ್. ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಬಿಸ್ನೆಸ್ ಒಳಗ್ ಬಂದಿರುವಂತದ್ದು. ಕಾಲೇಜ್ ಇರುವಾಗ್ಲೇ ನಂಗೆ ಮದ್ವೆ ಆಗಿತ್ತು. ಮದ್ವೆ ಸಂಸಾರ ಇದೇ ಜೀವನ ಆಗಿತ್ತು. ಯಾವತ್ತು ನಾನು ಅನ್ಕೊಳ್ಳಿಲ್ಲ ಒಂದ್ 10,000 ನನ್ನ ಹತ್ರ ದುಡಿಯೋ ಕೆಪಾಸಿಟಿ ಇದೆ ಹೇಳಿ ನಂಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಸಾಧ್ಯನೇ ಇರ್ಲಿಲ್ಲ. ಹೊರಗಡೆ ಇದ್ದು ನಾಲೆಜೇ ಇರ್ಲಿಲ್ಲ ನಂಗೆ. 10 ವರ್ಷದ ನಂತರ ಈ ಒಂದು ಬಿಸ್ನೆಸ್ ಅಪರ್ಚುನಿಟಿ ನನ್ಗೆ ಸಿಕ್ಕಿರುವಂತದ್ದು. ಅದು ಸಹ ನಾನೊಂದು ಪ್ರಾಡಕ್ಟ್ ಯೂಸರ್ ಆಗಿ ಬಿಸ್ನೆಸ್ ಒಳಗ್ ಬಂದಿದ್ದು. ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕು ಹೇಳಿ ಬರ್ಲಿಲ್ಲ. ಯಾವುದೇ ಒಂದು ಪ್ಲಾನ್ ಮುಖಾಂತರ ಬಂದಿದ್ದಲ್ಲ. ಒಂದು ಲೇಡಿ ನಂಗೆ ಪ್ರಾಡಕ್ಟ್ ಅನ್ನ ರಿಟೇಲ್ ಮಾಡ್ತಿದ್ರು, ಮನೆಗೆ ಸೇಲ್ ಮಾಡಿ ಬರ್ತಾ ಇದ್ರು. ಪ್ರಾಡಕ್ಟ್ ತುಂಬಾ ಚೆನ್ನಾಗಿತ್ತು, ಪ್ರಾಡಕ್ಟ್ ತುಂಬಾ ಕ್ವಾಲಿಟಿ ಇತ್ತು. ನಾನು ಇದನ್ನ ಯೂಸ್ ಮಾಡಿದ್ರೆ ಮಕ್ಳಿಗೂ ಒಳ್ಳೇದು, ಎಲ್ಲಾನು ಚೆನ್ನಾಗಿದೆ, ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಅದ್ರ ನಂತರ ನಾನು ಶಾಪಿಂಗ್ ಹೋಗಿ ಪ್ರಾಡಕ್ಟ್ ಬಗ್ಗೆ ಇನ್ನೂ ನಾಲೆಜ್ ತಗೊಳಿಕ್ ಹೋಗಿದ್ದೆ. ಅಂಡ್ ಅಲ್ಲಿ ನಂಗೆ ಗೊತ್ತಾಯ್ತು ಈ ಪ್ರಾಡಕ್ಟ್ ಫ್ರೀ ಆಗಿ ಸಿಗುತ್ತೆ, ಇದ್ರಲ್ಲಿ ಕೆಲವೊಂದು ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಇದ್ರಲ್ಲಿ ಲಾಭ ಇದೆ. ಫ್ರೀ ಪ್ರಾಡಕ್ಟ್ ಹೇಳಿದ್ರೆ ಒಂದು ಹೌಸ್ ವೈಫ್ ಗೆ ತುಂಬಾ ಖುಷಿ ಆಗುವಂತದ್ದು. ಸೊ ನನ್ಗೂ ತುಂಬಾ ಖುಷಿ ಆಯ್ತು, ಇಲ್ಲಿ ಫ್ರೀ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ, ಲಿಪ್ಸ್ಟಿಕ್ ಫ್ರೀ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಬಿಸ್ನೆಸ್ ಅಲ್ಲಿ ಮೆಂಬರ್ಶಿಪ್ ಅನ್ನ ಮಾಡ್ಕೊಂಡಿದ್ದೆ. ಯಾರು ಜಾಯಿನ್ ಮಾಡಿಲ್ಲ. ಬಟ್ ಅದ್ರ ನಂತರ ನಂಗೆ ಒಂದು ಮೆಸೇಜ್ ಸಿಗುತ್ತೆ, ಇಂತಿಂತ ಪ್ರೋಗ್ರಾಮ್ ಇದೆ ನೋಡಿ ಅಂತ. ಸೊ ಪ್ರೋಗ್ರಾಮ್ ಅನ್ನ ಅಟೆಂಡ್ ಆಗುವಾಗ ಗೊತ್ತಾಗುತ್ತೆ ತುಂಬಾ ಜನ ಇಲ್ಲಿ ಏನಿಲ್ಲ, ಎಜುಕೇಶನ್ ಇಲ್ಲ, ಅಥವಾ ಒಂದು 3ನೇ ಕ್ಲಾಸ್ ಫೇಲ್ ಆದವರು ದೊಡ್ಡ ದೊಡ್ಡ ಕಾರ್ ಅಚೀವ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಇಂತ ವ್ಯಕ್ತಿಗಳು ಮಾಡಿದ್ದಾರೆ ಹೇಳಿದ್ರೆ ನಾನ್ ಯಾಕೆ ಮಾಡ್ಬಾರ್ದು ಅಂತ ನಾನು ಆ ಒಂದು ಡಿಸಿಷನ್ ಅನ್ನ ತೆಗೋತೇನೆ. ಈ ಬಿಸ್ನೆಸ್ ಅನ್ನ ಮಾಡ್ಬೇಕು ಹೇಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೇನೆ. ಡಿಯರ್ ಫ್ರೆಂಡ್ಸ್, ಗೂಗಲ್ ಅಲ್ಲಿ ಸರ್ಚ್ ಮಾಡೋಕ್ ಗೊತ್ತಾಗುತ್ತೆ ಏನಿಲ್ಲದ ವ್ಯಕ್ತಿಗಳು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ ಹೇಳಿ. ಸೊ ಅದ್ರ ನಂತರ ನಾನು ಈ ಬಿಸ್ನೆಸ್ ಅನ್ನ ಮಾಡ್ಬೇಕು ಹೇಳಿ ಡಿಸೈಡ್ ಮಾಡುವಾಗ ನನ್ ಜೊತೆ ಯಾರು ಬರಲ್ಲ. ಯಾಕೆ ಗೊತ್ತಾ, ನಾನೊಂದು ಹೌಸ್ ವೈಫ್ ಅಲ್ವಾ, ಯಾರು ಬರ್ಲಿಕ್ಕೆ ರೆಡಿ ಇರಲ್ಲ. ಅಂಡ್ ನಾನು ನನ್ನನ್ನ ಟ್ರಾನ್ಸ್ಫಾರ್ಮೇಶನ್ ಗೆ ಕೊಂಡೋಗ್ತೇನೆ. ನಾನೊಂದು ಹೌಸ್ ವೈಫ್ ಆಗಿ ಇದ್ರೆ ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಕಷ್ಟ. ಹೌಸ್ ವೈಫ್ ಜೊತೆ ನಾನೊಬ್ಬ ಸಕ್ಸಸ್ಫುಲ್ ಎಂಟರ್ಪ್ರೆನ್ಯೂರ್ ಆಗ್ಬೇಕು ಹೇಳಿ ಡಿಸೈಡ್ ಮಾಡಿದ್ಮೇಲೆ ನನ್ನಲ್ಲಿ ನಾನು ಪರಿವರ್ತನೆ, ನನ್ನ ಒಂದು ಕಂಟಿನ್ಯೂಸ್ ಆಗಿ ಈ ಬಿಸ್ನೆಸ್ ಅಲ್ಲಿ ಇದ್ದಿದ್ದಕ್ಕೋಸ್ಕರ, ಹಾಗೂ ನನ್ನನ್ನ ನಾನು ಪರಿವರ್ತನೆ ಮಾಡ್ಕೊಂಡಿದ್ದಕ್ಕೋಸ್ಕರ, ಒಂದು ತಾಳ್ಮೆಯಿಂದ ಇದ್ದಿದ್ದಕ್ಕೋಸ್ಕರ, ಅಂಡ್ ಈ ಒಂದು ಬಿಸ್ನೆಸ್ ಮೋದಿ ಕೇರ್ ಅಪರ್ಚುನಿಟಿಯ ಮೇಲೆ ಇಟ್ಟಿರುವಂತ ನಂಬಿಕೆ ಇರ್ಬೋದು, ಅಥವಾ ಒಂದು ನಾಯಕತ್ವವನ್ನ ತಗೊಂಡಿದ್ದಕ್ಕೆ ಇರ್ಬೋದು, ಗೆಲ್ಲಬೇಕು ಹೇಳುವಂತ ಒಂದು ಹಠ ನನ್ನೊಳಗೆ ಇರುವಂತದ್ದು ಇರ್ಬೋದು, ಅಂಡ್ ಇಲ್ಲಿ ಅಪರ್ಚುನಿಟಿ ಈ ಒಂದು ಸಿಸ್ಟಮ್ ಒಳಗಿರುವ ವ್ಯಕ್ತಿಗಳ ಮೇಲಿರುವಂತ ನಂಬಿಕೆ ಅಂಡ್ ದೇವರ ಮೇಲಿರುವಂತ ಭಕ್ತಿ ಇರ್ಬೋದು, ಎಲ್ಲವನ್ನ ನಾನು ಜಾಸ್ತಿ ಇಟ್ಟುಕೊಂಡು ಈ ಬಿಸ್ನೆಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಇದ್ದಿದ್ದಕ್ಕೋಸ್ಕರ ಇವತ್ತು ನಾನು ತಿಂಗಳಿಗೆ 20 ಲಕ್ಷದ ಕಾರನ್ನ ಅಚೀವ್ ಆಗಿದ್ದೇನೆ. ನನ್ನ ಹತ್ರ ಇವಾಗ ಇರುವಂತ ಕಾರ್ 20 ಲಕ್ಷದ MG ಹೆಕ್ಟರ್ ಕಾರ್ ಇದೆ. ಅಂಡ್ 2 lakh ಪ್ಲಸ್ ಇನ್ಕಮ್ ಅನ್ನ ಅಚೀವ್ ಆಗಿದ್ದೇನೆ. ಅಂಡ್ ನಾನ್ ಮಾತ್ರ ಅಲ್ಲ, ನನ್ನ ಟೀಮ್ ಅಲ್ಲಿ ಬಂದಂತ ವ್ಯಕ್ತಿಗಳಿಗೆ ಸಾಧಾರಣ 10,000ದಿಂದ 1,30,000 ತನಕ ದುಡಿಯುವಂತ ಟೀಮ್ ಇದೆ. ಒಂದು ಹೌಸ್ ವೈಫ್, ಒಂದು 4 ಗೋಡೆ ಮಿಡ್ಲಲ್ಲಿ ಇದ್ದ ಲೇಡಿ ಇವತ್ತು ನನ್ನ ಟೀಮ್ ಅಲ್ಲಿ ತುಂಬಾ ಜನ ಅಚೀವರ್ಸ್ ಅಂಡ್ ಇನ್ಕಮ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಇಂತ ಅಪರ್ಚುನಿಟಿಯನ್ನು ಯಾರು ಸಹ ಮಾಡ್ಬೋದು. ಎಷ್ಟೋ ಜನರಿಗೆ ನಾವು ಅವಕಾಶ ಕೊಟ್ಟು ಬೆಳೆಸಬಹುದು ಅಂಡ್ ಎಲ್ಲರ ಜೀವನವನ್ನ ನಾವು ಬದಲಾಯಿಸಬಹುದು. ಅಂಡ್ ದಯವಿಟ್ಟು ಇದ್ರ ಬಗ್ಗೆ ಇನ್ನೂ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಂಡು ತುಂಬಾ ಮಹಿಳೆಯರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತೇನೆ. ನನ್ನಂತ ತುಂಬಾ ನೀಡಿ ಪೀಪಲ್ ಹೊರಗಡೆ ಇದ್ದಾರೆ, ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅಂಡ್ ನಾನು ಇದಕ್ಕೆಲ್ಲ ಒಂದು ಮೇನ್ ರೀಸನ್ ನನ್ನ ಹಸ್ಬೆಂಡ್ ಅಂತ ಹೇಳ್ತೇನೆ. ಯಾಕಂದ್ರೆ ನನ್ಗೆ ಸಿಕ್ಕಿದಂತ ಹಸ್ಬೆಂಡ್ ಯಾರಿಗ್ ಸಿಕ್ಕಿದ್ರು ಯಾರು ಸಕ್ಸಸ್ ಆಗ್ಬೋದು, ಅಶೋಕ್ ಅಂತ. ಸೊ ತುಂಬಾ ಒಳ್ಳೆ ವ್ಯಕ್ತಿತ್ವ ಅಂತ ಒಂದು ನಾನು ಎಲ್ಲ ಗಂಡಸರಿಗೆ ಹೇಳೋದು, ನಿಮ್ಮ ಮಹಿಳೆಯರಿಗೆ, ನಿಮ್ಮ ವೈಫಿಗೆ ತುಂಬಾನೇ ಸಪೋರ್ಟ್ ಮಾಡಿ. ಅಂಡ್ ಯಾವ ರೀತಿ ಅಚೀವ್ಮೆಂಟ್ ಅನ್ನ ಮಾಡ್ಬೋದು, ಒಂದು ಮಹಿಳೆಯಲ್ಲಿ ಇರುವ ಕೆಪಾಸಿಟಿಯನ್ನ ಹೊರಗೆ ತರಬೇಕು ಅಂಡ್ ದೊಡ್ಡ ಮಟ್ಟದ ಅಚೀವ್ಮೆಂಟ್ ಕಡೆ ನಾವು ಹೋಗ್ಬೇಕು. ನಮ್ಮ ದೇಶವನ್ನ ದೊಡ್ಡ ಮಟ್ಟದಲ್ಲಿ ನಾವು ಕೊಂಡೋಗ್ಬೇಕು ಅಂತ ವಿಶ್ ಮಾಡ್ತೇನೆ. ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.